ಹೊಸದಾಗಿ ಪ್ರಾರಂಭವಾದ ಸೌತ್ ಇಂಡಿಯಾ ಮೀಡಿಯಾ ಅಸೋಸಿಯೇಷನ್ಗೆ ಇಂದು ಉದ್ಘಾಟನೆ ಮಾಡಲಾಯಿತು. ಉದ್ಘಾಟನೆ ಜೊತೆಗೆ ದಕ್ಷಿಣ ಭಾರತದ ಮಾಧ್ಯಮ ಕ್ಷೇತ್ರದಲ್ಲಿ ತನ್ನದೇ ಛಾಪು ಮೂಡಿಸಿದವರನ್ನ ಗುರುತಿಸಿ ಸೌತ್ ಇಂಡಿಯಾ ಮೀಡಿಯಾ ಅಸೋಸಿಯೇಷನ್ ವತಿಯಿಂದ ಮೊದಲ ಬಾರಿಗೆ ಸೌತ್ ಇಂಡಿಯಾ ಮೀಡಿಯಾ ಅವಾರ್ಡ್ 2025 ನೀಡಲಾಯಿತು. ಇವರು ನೀಡುವ ಪ್ರಶಸ್ತಿಯನ್ನು ಗ್ಯಾರಂಟಿ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ಅವರಿಗೆ ನೀಡಿ ಸನ್ಮಾನ ಮಾಡಲಾಯಿತು. ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಎನ್.ಕೆ. ಸ್ವಾಮಿ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್, ಆಹಾರ ಸಚಿವ ಕೆ.ಎಚ್. ಮುನಿಯಪ್ಪ, ಬೋವಿ ಗುರುಪೀಠದ ಶ್ರೀ ಇಮ್ಮಡಿ ಸಿದ್ದೇಶ್ವರ ಸ್ವಾಮೀಜಿ ಭಾಗಿಯಾಗಿದ್ದರು. ಅರವಿಂದ್ ಸಿ ಅವರು ಮಿತ್ರರನ್ನ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ವಿ. ಶ್ರೀಧರ್ ಸೀನಿಯರ್ ಜರ್ನಲಿಸ್ಟ್ ಆಗಿರುವಂತಹ ಶ್ರೀ ಸಿ.ಪಿ. ಕುಮಾರವೇಲ್ ಅವರು ತಮಿಳುನಾಡು. ಸರ್, ವಿ ರಿಕ್ವೆಸ್ಟ್ ಯು ಟು ಪ್ಲೀಸ್. ಒಂದು ಪ್ರಶಸ್ತಿ ಹೆಚ್ಚು ಜವಾಬ್ದಾರಿಯನ್ನು ಕೊಡುತ್ತೆ. ಅಂಥದ್ದೊಂದು ಜವಾಬ್ದಾರಿ ಈಗ ನನ್ನ ಹೆಗಲಿಗೆ ಬಂದು ನಿಂತಿದೆ. ನಾನು ಗ್ಯಾರಂಟಿ ನ್ಯೂಸ್ಗೆ ಸೇರಿ 1 ವರ್ಷ ಕಂಪ್ಲೀಟ್ ಆಗ್ತಿದೆ. ಗ್ಯಾರಂಟಿ ನ್ಯೂಸ್ ಅಧಿಕೃತವಾಗಿ ಚಾಲನೆ ಕೊಟ್ಟು ಅಧಿಕೃತವಾಗಿ ಮಾಧ್ಯಮ ಲೋಕಕ್ಕೆ ಲೋಕಾರ್ಪಣೆಗೊಂಡು 6 ತಿಂಗಳು ಕಳೆದಿದೆ. 6 ತಿಂಗಳಲ್ಲಿ 5ನೇ ಪ್ಲೇಸಲ್ಲಿ ನಾವಿದ್ದೀವಿ. ನನಗೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿ ಕೆಲಸ ಕೊಟ್ಟಿದ್ದು ಗ್ಯಾರಂಟಿ ನ್ಯೂಸ್ನ MD ಆದಂತಹ ಶಿವಸ್ವಾಮಿ ಸರ್, ಅದೇ ರೀತಿ ಚೀಫ್ ಎಡಿಟರ್ ಆದಂತಹ ರಾಧಾ ಹಿರೇಗೌಡರ್ ಹಾಗೂ ಎಡಿಟರ್ ಆದಂತಹ ಸತೀಶ್ ಆಂಜನಪ್ಪ, ಅದಾದ ಬಳಿಕ ಇನ್ಪುಟ್ ಮತ್ತು ಔಟ್ಪುಟ್ ಓವರಾಲ್ ನೋಡ್ಕೊಳ್ತಾ ಇರುವಂತಹ ರುದ್ರೇಶ್ ಸರ್, ಇವರೆಲ್ಲರ ಸಹಕಾರದಿಂದ ನಾನು ಕಳೆದ 1 ವರ್ಷದಲ್ಲಿ ಗ್ಯಾರಂಟಿ ನ್ಯೂಸಲ್ಲಿ ಒಳ್ಳೆ ಕೆಲಸವನ್ನು ಮಾಡಿದ್ದೀನಿ ಅಂತ ಗುರುತಿಸಿ ಸೈಮದ್ ಅವರು, ಸೌತ್ ಇಂಡಿಯಾ ಮೀಡಿಯಾ ಅಸೋಸಿಯೇಷನ್ ಅವರು ಮೊದಲನೇ ಬಾರಿಗೆ ಬೆಂಗಳೂರಲ್ಲಿ ಈ ಅವಾರ್ಡನ್ನು ಗ್ಯಾರಂಟಿ ನ್ಯೂಸ್ ತಂಡಕ್ಕೆ ಕೊಟ್ಟಿದ್ದಾರೆ. ಇದು ನನಗೆ ಕೊಟ್ಟಂತಹ ಪ್ರಶಸ್ತಿ ಅಲ್ಲ, ಇಡೀ ತಂಡಕ್ಕೆ, ಇಡೀ ಗ್ಯಾರಂಟಿ ನ್ಯೂಸ್ ತಂಡಕ್ಕೆ ಕೊಟ್ಟಂತಹ ಒಂದು ಪ್ರಶಸ್ತಿ. ನಮ್ಮ ಮೇಲೆ ಇನ್ನೂ ಕೂಡ ಹೆಚ್ಚು ಜವಾಬ್ದಾರಿ ಇದೆ. ಯಾಕಂತೇಳಿದ್ರೆ ಒಂದು ಪ್ರಶಸ್ತಿ ಬಂದ ತಕ್ಷಣ ನಮ್ಮ ಜವಾಬ್ದಾರಿ ಇನ್ನಷ್ಟು ದುಪ್ಪಟ್ಟಾಗುತ್ತೆ. ಗ್ಯಾರಂಟಿ ನ್ಯೂಸ್ ಪ್ರತಿದಿನವೂ ಕೂಡ ಪ್ರತಿ ಕ್ಷಣವೂ ಕೂಡ ಅದೇ ಕೆಲಸ ಮಾಡ್ತಿದೆ. ಸಾರ್ವಜನಿಕರ ಪರವಾಗಿದ್ವಿ, ಸಾರ್ವಜನಿಕರ ಧ್ವನಿಯಾಗಿ ಕೆಲಸ ಮಾಡ್ತಾಯಿದ್ವಿ. ಮುಂದೇನೂ ಕೂಡ ಅದು ಇನ್ನೂ ಕೂಡ ಹೆಚ್ಚು ಮಾಡ್ತೀವಿ ಅನ್ನುವಂಥ ಒಂದು ಭರವಸೆ ನೀಡ್ತಾ ಇದ್ವಿ. ಈ ಪ್ರಶಸ್ತಿ ಕೇವಲ ಮಾರುತಿ ಪಾವಗಡಕ್ಕೆ ಬಂದ ಪ್ರಶಸ್ತಿ ಅಲ್ಲ, ಇಡೀ ಗ್ಯಾರಂಟಿ ನ್ಯೂಸ್ ತಂಡಕ್ಕೆ ಬಂದಂಥ ಒಂದು ಪ್ರಶಸ್ತಿ. ಇಡೀ ಗ್ಯಾರಂಟಿ ನ್ಯೂಸ್ಗೆ ಈ ಪ್ರಶಸ್ತಿಯನ್ನು ನಾನು ಸಮರ್ಪಿಸ್ತಾ ಇದ್ದೀನಿ. ಒಂದು ಪ್ರಶಸ್ತಿ